ಹಿಂದೂ ಮಠಗಳ ಮೇಲೆ ಸಿದ್ದು ಸರ್ಕಾರಕ್ಕೆ ಇನ್ನಿಲ್ಲದ ಲವ್ ಅನ್ಸುತ್ತೆ. 22 ಹಿಂದುಳಿದ ದಲಿತ ಮಠಗಳ ಜಾಗ ಮಂಜೂರಾಗಿದೆ. ಹಿಂದುಳಿದ ಮಠಗಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದು ಸರ್ಕಾರಕ್ಕೆ ಹಿಂದೂ ಮಠಗಳ ಮೇಲೆ ಇನ್ನಿಲ್ಲದ ಲವ್ ಶುರುವಾಗಿದೆ. 22 ಹಿಂದುಳಿದ ದಲಿತ ಮಠಗಳಿಗೆ ಇದೀಗ ಜಾಗ ಮಂಜೂರಾಗಿರುವಂಥದ್ದು ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ತೀರ್ಮಾನವನ್ನ ಕೈಗೊಂಡಿದೆ. ಬೆಂಗಳೂರಿನ ದಾಸನಪುರ ಹೋಬಳಿಯಲ್ಲಿ ಸ್ಥಳ ನೀಡಿಕೆ ಅನ್ನುವಂಥದ್ದು. ರಾವುತನಹಳ್ಳಿ ಗ್ರಾಮದ ಸರ್ವೆ 57 ಮತ್ತು 58ರಲ್ಲಿ 22 ಹಿಂದ್ ಮಠಮಾನ್ಯಗಳಿಗೆ ಸರ್ಕಾರಿ ಜಮೀನು ಒದಗಿಸಲಾಗದಂತೆ ಇತರೆ ಸಮುದಾಯಗಳ ಮಠಗಳಿಗೆ ಇಲ್ಲ ಜಮೀನು ಭಾಗ್ಯ. ಹಿಂದುಳಿದ ಮಠಗಳ ಮೇಲೆ ಸರ್ಕಾರ ಲವ್ ತೋರಿಸ್ತಿದೆ. 22 ಹಿಂದುಳಿದ ಅಥವಾ ದಲಿತ ಮಠಗಳಿಗೆ ಇದೀಗ ಜಾಗ ಮಂಜೂರಾಗಿರುವಂಥದ್ದು. ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ತೀರ್ಮಾನವನ್ನ ಕೈಗೊಂಡಿದೆ. ಬೆಂಗಳೂರಿನ ದಾಸನಪುರ ಹೋಬಳಿಯಲ್ಲಿ ಸ್ಥಳ ನೀಡಿಕೆಯಾಗತ್ತೆ. ರಾವುತನಹಳ್ಳಿ ಗ್ರಾಮದ ಸರ್ವೆ 57 ಮತ್ತು 58ರಲ್ಲಿ 22 ಹಿಂದ್ ಮಠ ಮಾನ್ಯಗಳಿಗೆ ಸರ್ಕಾರಿ ಜಮೀನು ಸಿಗತ್ತೆ. ಇತರ ಸಮುದಾಯಗಳ ಮಠಗಳಿಗೆ ಈ ಜಮೀನು ಭಾಗ್ಯ ಇಲ್ಲ. ಹಿಂದುಳಿದ ಹಾಗೂ ದಲಿತ ಮಠಗಳೇನಿದ್ದಾವೆ ಅವುಗಳಿಗೆ ಈಗ ಜಮೀನನ್ನ ನೀಡಬೇಕು ಅನ್ನೋವಂಥದ್ದು ಸಿದ್ದರಾಮಯ್ಯ ನೇತೃತ್ವದ ಒಂದು ಸಚಿವ ಸಂಪುಟ ತೀರ್ಮಾನವನ್ನ ಕೈಗೊಂಡಿರುವಂಥದ್ದು. ಇತರ ಸಮುದಾಯದ ಯಾವುದೇ ಮಠಗಳಿಗೂ ಕೂಡ ಈ ಒಂದು ಭಾಗ್ಯವನ್ನ ಕರುಣಿಸಿಲ್ಲ ಸರ್ಕಾರ. ಆದರೆ ಹಿಂದುಳಿದ ಮಠಮಾನ್ಯಗಳ ಮೇಲೆ ಸಿದ್ದರಾಮಯ್ಯನವರ ಲವ್ ಹೆಚ್ಚಾದಂತೆ ಕಾಣುತ್ತೆ. 22 ಹಿಂದುಳಿದ ಹಾಗೂ ದಲಿತ ಮಠಗಳೇನಿದ್ದಾವೆ ಅದಕ್ಕೆ ಇದೀಗ ಜಾಗ ಮಂಜೂರಾಗಿದೆ. ಸಚಿವ ಸಂಪುಟ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ತೀರ್ಮಾನವನ್ನ ಕೈಗೊಂಡಿದೆ. ಬೆಂಗಳೂರಿನ ದಾಸನಪುರ ಹೋಬಳಿಯಲ್ಲಿ ಏನು ಜಾಗ ಇದೆ ಅಲ್ಲಿ ಸ್ಥಳವನ್ನ ನೀಡಬೇಕು ಅಂತ ತೀರ್ಮಾನ ಮಾಡಿದಾರಂತೆ. ರಾವುತನಹಳ್ಳಿ ಗ್ರಾಮದ ಸರ್ವೆ 57 ಮತ್ತು 58ರಲ್ಲಿ ಇವುಗ ಮಠಮಾನ್ಯಗಳಿಗೆ ಜಾಗ ಸಿಗತ್ತೆ. ಹಿಂದುಳಿದ ಮಠಮಾನ್ಯಗಳಿಗೆ ಮಾತ್ರ ಇದೀಗ ಸಿದ್ದರಾಮಯ್ಯನವರು ಈ ಭಾಗ್ಯವನ್ನ ಕರುಣಿಸಿದ್ದಾರೆ, ಜಮೀನು ಕೊಡ್ತಾರಂತೆ. ಅಲೆಮಾರಿ ಅಥವಾ ಅರೆ ಅಲೆಮಾರಿಗಳಿಗೆ ಸಮುದಾಯಗಳಿಗೆ ಸಿಹಿ ಸುದ್ದಿಯೊಂದು ಸಿಗ್ತಿದೆ. ಅಲೆಮಾರಿ ಅಥವಾ ಅರೆ ಅಲೆಮಾರಿ ಸಮುದಾಯದ ಜನರಿಗೆ ಸರ್ಕಾರ ಮನೆ ಕೊಡೋಕೆ ಮುಂದಾಗಿದೆ. ಅಲೆಮಾರಿ ಇರಬಹುದು ಅಥವಾ ಅರೆ ಅಲೆಮಾರಿ ಜನಾಂಗಗಳು ಸಮುದಾಯಗಳಿಗೂ ಕೂಡ ಸಿಹಿ ಸುದ್ದಿ ಒಂದು ಸಿಗ್ತಿದೆ. ಈ ಸಮುದಾಯದ ಜನರಿಗೆ ಸರ್ಕಾರ ಮನೆ ಕೊಡುತ್ತಂತೆ. ಅಲೆಮಾರಿ ಅರೆ ಅಲೆಮಾರಿಗಳಿಗೆ ಮನೆ ನಿರ್ಮಾಣಕ್ಕೆ ಸಹಾಯ ಹಸ್ತವನ್ನ ಚಾಚುತ್ತಂತೆ. ಮೂಲಸೌಕರ್ಯ ಒಳಗೊಂಡಂತೆ 600 ಚದರ ಅಡಿಗಳ ವಿಸ್ತೀರ್ಣದ ಮನೆ, 100 ಕೋಟಿ ಮೊತ್ತ ಮೀಸಲಿಡಲು ರಾಜ್ಯ ಸಚಿವ ಸಂಪುಟ ನಿರ್ಣಯವನ್ನ ಕೈಗೊಂಡಿದೆ. ಅಲೆಮಾರಿ ಅರೆಮಾರಿ ಸಮುದಾಯಗಳ ಪರ ನಿಂತರು ಸಿಎಂ ಸಿದ್ದರಾಮಯ್ಯ. ಒಳ ಮೀಸಲಾತಿ ಹಂಚಿಕೆ ವೇಳೆ ಅಲೆಮಾರಿ ಸಮುದಾಯಗಳ ಕಡಗಣನೆ ಏನು ಆರೋಪ ಕೇಳಿ ಬಂದಿತ್ತು. ಈಗ ಅದರ ಡ್ಯಾಮೇಜ್ ಕಂಟ್ರೋಲ್ಗೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಹಾಗಾಗಿ ಮನೆಗಳನ್ನ ಕೊಡ್ತೀವಿ, ನಿಮಗೆ ಯಾವುದೇ ಸಹಾಯವಿದ್ರೂ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಇದೀಗ ಮುಂದಾಗಿರುವಂಥದ್ದು. 100 ಕೋಟಿ ಮೊತ್ತ ಮೀಸಲಿಡೋದಕ್ಕೆ ರಾಜ್ಯ ಸಚಿವ ಸಂಪುಟ ತೀರ್ಮಾನವನ್ನ ಕೈಗೊಂಡಿದೆ. ಜೊತೆಗೆ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಮುದಾಯಗಳ ಪರವಾಗಿ ನಿಂತ್ಕೊಂಡು ಡ್ಯಾಮೇಜ್ ಕಂಟ್ರೋಲ್ನ ಮಾಡಕ್ಕೆ ಸಿಎಂ ಸಿದ್ದರಾಮಯ್ಯನವರು ಟ್ರೈ ಮಾಡ್ತಿದ್ದಾರೆ. ಈ ಒಳ ಮೀಸಲಾತಿ ಹಂಚಿಕೆ ಅಂತ ಬಂದಾಗ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಅಂದರೆ ಅಲೆಮಾರಿ ಜನಾಂಗ ಇರ್ಬೋದು, ಅರೆಮಾರಿಗಳನ್ನು ಏನಿದ್ದಾರೆ ಈ ಸಮುದಾಯಗಳನ್ನು ಕಡೆಗಣನೆ ಮಾಡಲಾಗಿದೆ ಸರ್ಕಾರದಿಂದ. ಯಾವುದೇ ಒಂದು ಸವಲತ್ತಾಗಲಿ ಸೌಲಭ್ಯಗಳಾಗಲಿ ನಮಗೆ ಸರಿಯಾದ ರೀತಿಯಲ್ಲಿ ಸಿಗ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಒಳ ಮೀಸಲಾತಿ ಹಂಚಿಕೆಯ ವೇಳೆ ಆರೋಪ ಕೇಳಿ ಬಂದಿತ್ತು. ಅಲೆಮಾರಿ ಸಮುದಾಯದವರು ಅರೆಮಾರಿಗಳು ಈ ಆರೋಪವನ್ನು ಮಾಡಿದ್ರು. ಆ ಒಂದು ಆರೋಪ ಏನು ಕೇಳಿ ಬಂದಿತ್ತು ಆ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಮತ್ತೆ ಸಿದ್ದರಾಮಯ್ಯನವರು ಈ ರೀತಿಯಾಗಿ ನಿರ್ಧಾರ ತಗೊಂಡ್ರಾ ಅನ್ನುವಂಥದ್ದು ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಏನೇ ಇರಲಿ ಅಲೆಮಾರಿಗಳು ಅರೆ ಅಲೆಮಾರಿಗಳಿಗೆ ಮನೆ ನಿರ್ಮಾಣಕ್ಕೆ ಇದೀಗ ಸರ್ಕಾರ ಸಹಾಯ ಹಸ್ತವನ್ನ ಚಾಚುತ್ತೆ ಅಂತ ಹೇಳಲಾಗ್ತಿದೆ. ಆ ಸಮುದಾಯದ ಜನರಿಗೆ ಸರ್ಕಾರಿ ಮನೆಗಳೇ ಸಿಗುತ್ತೆ. ಟೋಟಲಿ ಮೂಲಸೌಕರ್ಯವನ್ನು ಒಳಗೊಂಡಂತೆ 600 ಚದರ ಅಡಿಗಳ ವಿಸ್ತೀರ್ಣದ ಮನೆಗಳು ಇವಾಗಿರುತ್ತೆ. 100 ಕೋಟಿ ಮೊತ್ತವನ್ನ ಇದೇ ಕಾರಣಕ್ಕೆ ಮೀಸಲಿಡೋದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯವನ್ನ ಕೈಗೊಂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ.
ಎಸ್ ದೀಪಾ, ಈಗಿನ ಒಂದು ನಿರ್ಧಾರಗಳನ್ನು ನೋಡಿದ್ರೆ ಸಚಿವ ಸಂಪುಟ ಅಲೆಮಾರಿ ಮತ್ತೆ ಅರೆ ಅಲೆಮಾರಿಗಳು ಏನಿದ್ದಾರೆ ಇವ್ರನ್ನ ಒಲಿಸ್ಕೊಳ್ಳೋಕೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರ ಅಂತ. ಯಾಕಂದ್ರೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ, ಆರೋಪಗಳನ್ನ ತಡೆ ಹಿಡಿಯೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಈ ರೀತಿ ನಿರ್ಧಾರವನ್ನ ತಗೊಂಡ್ರ ಅಂತ ಅನ್ಸತ್ತೆ. ಏನ್ ಹೇಳ್ತೀರಾ? ಮಂಜರಿ, ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮತ್ತೊಂದು ಮಹತ್ವದ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಅಲೆಮಾರಿ ಜನಾಂಗದ ಏನಿತ್ತು, ಆ ಅಲೆಮಾರಿ ಜನಾಂಗದವರಿಗೆ ಮನೆ ನಿರ್ಮಾಣ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡಿರುವಂತದ್ದು. ಇದಕ್ಕಾಗಿ 100 ಕೋಟಿ ಅನುದಾನವನ್ನು ಕೂಡ ಇಡೋದಿಕ್ಕೆ ಸಂಪುಟ ತೀರ್ಮಾನ ಮಾಡಿದೆ. ಸುಮಾರು 1200 ಚದರಡಿ ಮನೆಗಳು ಜೊತೆಗೆ 600 ಚದರಡಿ ಮನೆಗಳನ್ನ ನಿರ್ಮಾಣ ಮಾಡೋದಿಕ್ಕೂ ಕೂಡ ಇವತ್ತಿನ ಸಂಪುಟ ನಿರ್ಧಾರವನ್ನ ಮಾಡಿರುವಂತಹದ್ದು. ಅಲೆಮಾರಿ ಜನಾಂಗದವರಿಗೆ ಒಂದು ವಿಶೇಷ ಪ್ಯಾಕೇಜ್ ಅನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಿಂದೆಯೇ ತೀರ್ಮಾನ ಮಾಡಲಾಗಿತ್ತು. ಆ ತೀರ್ಮಾನದಂತೆ ಇದೀಗ ಮನೆಗಳನ್ನ ನಿರ್ಮಾಣ ಮಾಡೋದಿಕ್ಕೂ ಕೂಡ ಸಂಪುಟ ತೀರ್ಮಾನವನ್ನ ಮಾಡಿದೆ. ಮಂಜರಿ. ಎಸ್ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.